ಇನ್ನು ನಿಮ್ದೊಂದು ಪ್ರೋಮೋ ನೋಡಿದೆ, ಇದು ಆ, ರ- ರಕ್ಷಿತಾ ಕ್ವಾಟ್ಲೆಗೆ ಸೂರಜ್ ಗಲಿಬಿಲಿ ಅಂತ ಹೇಳ್ಬಿಟ್ಟು ಏನು ಅಷ್ಟೊಂದು ಕ್ವಾಟ್ಲೆ ಕೊಡ್ತಾವ್ರ ನಿಮಗೆ? ಇಲ್ಲ ಅಂದರೆ ಒಂಥರ ಕಾಟ್ಲೆ ಅವ್ರು ಪಾಪ. ಅಂದರೆ ಕೆಲವೊಮ್ಮೆ ರಪ್ 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 ಅಂತ ಮಾತಾಡ್ತಾರೆ ಅವರು. ಅದು ಮಾತು ಏನು ಅಂತಲೇ ಗೊತ್ತಾಗಿಲ್ಲ. ನಾನು ಏನು ಹೇಳಿದ್ರು ಏನು ಅರ್ಥನಾಗಿ ಇನ್ನೊಂದ್ಸಲ ಹೇಳೋದು ಏನು ಅಂತ ಇನ್ನೊಂದ್ಸಲ ಹೇಳ್ಬೇಕಾದ್ರೆ ಅವ್ರಿಗೇನು ಅರ್ಥ ಆಗಿರಲ್ಲ ಅದು ಏನು ಹೇಳಿದೆ ನಾನು ಅಂತ. ಸೊ ಒಂಥರ ಕ್ಯಾರೆಕ್ಟರ್ ಅದು. ಸೊ ಇನ್ನು ನೆಕ್ಸ್ಟು ಯಾವ ಸಿನಿಮಾ ಏನು ಕತೆ ಅಂತ ಅಂದ್ಬಿಟ್ಟು ಒಂದು ಸೆಕೆಂಡ್ ಏನೋ ಸ್ಮೆಲ್ ಬರ್ತಾ ಇದೆ ಇಲ್ಲಿ, ಏನೋ ಸ್ಮೆಲ್ ಬರ್ತಾ ಇದೆ ಕೂತು. ಇದು ರಕ್ಷಿತ ಮಾತಿಗೆ ಗಲಿಬಿಲಿ ಅಲ್ಲ, ಮಂಗಳವ್ರ ಮಾತಿಗೆ ಗಲಿಬಿಲಿ. ನಾನು ವಾಸನೆ ಅಂದ ತಕ್ಷಣ ನನಗೆ ವಾಸನೆ ಅಲ್ಲ, ಏನೋ ಬರ್ತಿದೆ ಅಂದ ತಕ್ಷಣ ಏನೋ ಚಿಕ್ಕ ಹಾವಿಗೇನಾದರೂ ಬಂತ ಅಂತ ಭಯಪಟ್ಟೆ ನಾನು. ಯಾಕೆ ಮೇಡಮ್ ಭಯಪಡಿಸ್ತೀರಾ? ಯಾಕೆ ಹಿಂಗೆಲ್ಲ ಸಾಯಿಸ್ತೀರ ನಮ್ಮನ್ನು? ನನಗೆ ಈಗ ತುಕಾಲಿ ಆಯಿತು, ಗಿಲ್ಲಿ ಆಯಿತು, ನೆಕ್ಸ್ಟು ನನಗೆ ಹನುಮಂತು ಆಯಿತು. ನನಗೆ ಯಾರು ಕಾಣಿಸ್ತಿಲ್ಲ. ನನ್ನ ಈಗ ಕಣ್ಣು ಮುಚ್ಚಿದ್ರೆ ಸಾಕು ನನ್ನ ವಿಷನಲ್ಲಿ ಸೂರಜ್ ಅವರೇ ಕಾಣಿಸ್ದವ್ರು ಈ ಸರಿ ಬಿಗ್ ಬಾಸ್ ಸೀಸನ್ 13ಗೆ. ಸೊ ರೆಡಿ ಆಗಿದ್ದೀರಾ? ಎಲ್ಲ ಪ್ಯಾಕಪ್ ಆಗ್ತಾ ಇದೆಯಾ ಅಂತ? ಪ್ಯಾಕ್ ಅಂದರೆ ಬ್ಯಾಗು ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ಟೆ ರೆಡಿ ಮಾಡಿ ಇಟ್ಟಿದ್ದೀನಿ, ಬ್ಯಾಗ್ ಒಂದು ಕಾಯ್ತಿದ್ದೀನಿ. ಬ್ಯಾಗ್ ಕೊಟ್ಟ ತಕ್ಷಣ ಪ್ಯಾಕ್ ಮಾಡಿ ಹೋಗೋದೆ. ಹೌದಾ? ಹಾಗಾದ್ರೆ ಹಾಕೊಂಡ್ಬಿಡೋದೆ ಬಿಗ್ ಬಾಸ್ ಸೀಸನ್ 13 ಕಂಟೆಸ್ಟೆಂಟ್ ನಂಬರ್ 1 ಕಂಟೆಸ್ಟೆಂಟ್ ಸೂರಜ್? ಇಲ್ಲ ಗೊತ್ತಿಲ್ಲ, ಸುಮ್ಮನೆ ನೀವು ಹೇಳಿದ್ದಕ್ಕೆ ತಮಾಷೆಗೆ ಹೇಳಿದೆ. ಗೊತ್ತಿಲ್ಲ, ಇನ್ನೂ ಒಂದು 2 ತಿಂಗಳಿದೆ ಅಲ್ವಾ, ನೋಡೋಣ. ಆಪರ್ಚುನಿಟಿಗೋಸ್ಕರ ಕಾಯ್ತಿದ್ದೀರಾ ಅಂತ? ಆಪರ್ಚುನಿಟಿಗೆ ಅದೇ ನೋಡುವ. ನನಗಂತೂ ಆಸೆ ಇದೆ ಸೂರಜ್ ಅವರು ಯಾವ ಥರ ಕಾಮಿಡಿ ಮಾಡ್ಬೋದು ಬಿಗ್ ಬಾಸ್ ಮನೆಗೆ ಹೋದರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಎಲ್ಲದೂ ನೋಡಿದ್ದೀವಿ, ಎಲ್ಲರೂ ಸಖತ್ ಎಂಟರ್ಟೈನಿಂಗ್ ಮಾಡಿದೆ. ಸೂರಜ್ ಹೋದರೆ ಹೆಂಗಿರ್ಬೋದು ಅಂತ. ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ದಾಳಿಗೆ. ಗೊತ್ತಿಲ್ಲಕ್ಕ, ನಾನು ಅದೇ ಹೆಂಗಾಗುತ್ತೋ ಏನು ಅಂತ ಗೊತ್ತಿಲ್ಲ. ಬಟ್ ನಿಮಗೂ ಆಸೆ ಇದೆ ನಾನು ಹೋಗೋದಂದ್ರೆ ಅಲ್ವಾ? ಹೋದ್ರೆ ಹೆಂಗಿರ್ಬೋದು? ನಾನು ಹೋದ್ರೆ ಒಂಚೂರು ನೀವೇ ಹೇಳಿ ನನಗೆ. ಅಂದರೆ ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ. ನಾನಂತೂ ಎಂಟರ್ಟೈನಿಂಗ್ ಬಯಸ್ತೀನಿ. ಎಂಟರ್ಟೈನಿಂಗ್ ಬಿಟ್ಟು ಬೇರೆ ಏನು ಮಾಡಬೇಡಿ. ಸೊ ಟಾಸ್ಕು ಸ್ವಲ್ಪ ಕ್ವಾಟ್ಲೆ ಇರುತ್ತೆ, ನೀವು ಬರ್ತಿದ್ರೇ ಕೆಲವರೆಲ್ಲ ಹೆದರ್ಕೊತಾರೆ. ಸೊ ಆ ಥರ ಇರುತ್ತೆ, ಸಖತ್ತಾಗಿರುತ್ತೆ. ಚಮಕ್ಗಳು ಚೆನ್ನಾಗಿ ಕೊಡ್ತೀರಾ ಅಂತ ಅನಿಸುತ್ತಪ್ಪ ನನಗೆ. ಇಲ್ಲ ನೋಡುವ, ನಿಮ್ಮ ಬೈಕೆ ನಿಮ್ಮ ಆಸೆಗೆ ಗೊತ್ತಿಲ್ಲ ಏನು ಅಂತ. ಹೋಗ್ಬೇಕಿದ್ರೆ ಹೇಳ್ಬಿಟ್ಟು ಹೋಗಿ ಆಯ್ತಾ? ಅಂದರೆ ಬಿಫೋರ್ ಒಂದು ಇಂಟರ್ವ್ಯೂ ಮಾಡಿಕೊಂಡು ಎತ್ತಿಟ್ಟು ಹೋದ್ಮೇಲೆ ಒಂದು 4 ವಾರ ಆದಮೇಲೆ ಒಂದೊಂದೇ ಬಿಟ್ಟು ನೋಡು, ಹಂಗೇನಿದ್ರೆ ಹೇಳ್ಬಿಟ್ಟು ಹೋಗ್ತೀನಿ. ಬಟ್ ನೀವು ಯಾರಿಗೂ ಹೇಳ್ಬೇಡಿ. ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಒಂದು ಡೇಟ್ ಫಿಕ್ಸ್ ಮಾಡಿ ಇಂಟರ್ವ್ಯೂ ಮಾಡೋಣ. ಓಕೆ. ಸೊ ಕಾಮನ್ ಮ್ಯಾನ್ಸ್ ಬರ್ತಾ ಇದ್ದಾರೆ ಈ ಸರಿ. ಸೊ ಕಾಮನ್ ಮ್ಯಾನ್ಸ್ ಜೊತೆ ನೀವು ಹೆಂಗಿರುತ್ತೆ ಒಂದು ಅಂತ? ಅಂದರೆ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ದೀರಾ ಕಾಮನ್ ಮ್ಯಾನ್ ಜೊತೆ ನೀವು ಅಂತ. ಇಲ್ಲ, ನಮ್ಮದು ಬಿಟ್ಟಾಕಿ ನಾವು ಪರವಾಗಿಲ್ಲ. ಬಟ್ ಕಾಮನ್ ಮ್ಯಾನ್ ಬರ್ತಿರೋದು ಒಂದು ಹೊಸ ಕಾನ್ಸೆಪ್ಟು. ಯಾಕಂದ್ರೆ ಅವ್ರಿಗೊಂದು ದೊಡ್ಡ ಅವಕಾಶ, ಅವ್ರಿಗೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಅವ್ರಿಗೊಂದು ದೊಡ್ಡ ಲೈಫು. ಬಿಕಾಸ್ ಗೊತ್ತಿಲ್ಲ, ಸೆಲೆಬ್ರಿಟಿಗಿಂತನೂ ದೊಡ್ಡ ಫೈರ್ ಕಾಮನ್ ಮ್ಯಾನ್ ಇರ್ಬೋದು, ಯಾರಿಗೆ ಗೊತ್ತು? ಯಾಕಂದ್ರೆ ನಾವು ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೀವಿ, ಒಬ್ಬೊಬ್ಬರು ಮಾತಾಡೋದು, ಒಬ್ಬೊಬ್ಬರು ಮಾಡೋ ವೀಡಿಯೋ ನೋಡಿದ್ರೆ ಒಂಥರ ಒಂದೊಳ್ಳೆ ಅವರು ಪ್ರಾಮಿಸಿಂಗ್ ಆಗಿರ್ತಾರೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನಾನೇ ವೆಯ್ಟ್ ಮಾಡ್ತಿದ್ದೀನಿ ಈ ಸೀಸನ್ ನೋಡೋಕ್ಕೆ. ಸೀರಿಯಸ್ಲಿ ನೀವು ವೆಯ್ಟ್ ಮಾಡಬೇಡಿ, ನೀವು ನೋಡಬೇಡಿ, ನೀವು ಅಲ್ಲಿ ಹೋಗಿ ಎಂಟರ್ಟೈನ್ಮೆಂಟ್ ಮಾಡಿ, ನಾವು ನೋಡ್ತೀವಿ. ವೆಯ್ಟ್ ಮಾಡ್ತೀರಾ? ಹೌದು, ನಾವು ವೆಯ್ಟ್ ಮಾಡ್ತೀವಿ ನಿಮಗೆ. ಹೋಗ್ತೀನಿ ನಾನು. ಖಂಡಿತ ಹೋಗ್ಲೇಬೇಕು ನೀವು. ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೇದಾಗಲಿ. ಆದಷ್ಟು ಬೇಗ ಬಿಗ್ ಬಾಸ್ ಮನೇಲಿ ಕಲರ್ಫುಲ್ ಮನೇಲಿ ನೋಡೋ ಥರ ಆಗಲಿ. ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ಸೂರಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ಮತ್ತೆ ಏನು ಸಮಾಚಾರ?